ಭಾರತ ಮತ್ತು ಪಾಕಿಸ್ತಾನ ನಡುವಿನ ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿ ಭಾರೀ ಕುತೂಹಲವನ್ನ ಕೆರಳಿಸಿದೆ. ಈ ನಡುವೆ ಕೋಟೆನಾಡು ಚಿತ್ರದುರ್ಗದಲ್ಲೂ ಅಭಿಮಾನಿಗಳು ಇಂಡಿಯಾ ಪಾಕಿಸ್ತಾನ್ ಪಂದ್ಯ ವೀಕ್ಷಣೆಗೆ ಬಹಳ ಕಾತರರಾಗಿದ್ದಾರೆ. ಈ ಕುರಿತು ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ರಾಜಶೇಖರ್ ಚಿಟ್ಚಾಟ್ ನಡೆಸಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಬನ್ನಿ ನೋಡೋಣ. ಪಾಕಿಸ್ತಾನದ ಹೈ ವೋಲ್ಟೇಜ್ ಪಂದ್ಯಾವಳಿಗೆ ಕ್ಷಣಗಣನೆ ಆರಂಭವಾಗಿದೆ. ದುಬೈನಲ್ಲಿ ನಡೀತಾ ಇರತಕ್ಕಂತ ಏಷ್ಯಾ ಕಪ್ ಪಂದ್ಯಾವಳಿ ನೋಡಲಿಕ್ಕೆ ಈಗಾಗಲೇ ಕೋಟೆನಾಡು ಚಿತ್ರದುರ್ಗದ ಕ್ರೀಡಾ ಅಭಿಮಾನಿಗಳು ಕೂಡ ಕಾತರರಾಗಿದ್ದಾರೆ. ಬನ್ನಿ ಯಾವ ತರ ಕಾತರರಾಗಿದ್ದಾರೆ, ಈ ಪಂದ್ಯಾವಳಿಯ ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಕೇಳೋಣ. ಸರ್, ಇವತ್ತು ಇಂಡಿಯಾ ಪಾಕಿಸ್ತಾನ್ ಪಂದ್ಯಾವಳಿ ನಡೀತಾ ಇದೆ, ಯಾವ ರೀತಿ ಕಾತರರಾಗಿದ್ದೀರಿ? ಎಷ್ಟು ರನ್ ಹೊಡಿಬಹುದು, ಯಾವ ರೀತಿಯಾಗಿ ಗೆಲ್ಬಹುದು ಅನ್ನುವಂತ ನಿರೀಕ್ಷೆ ಮಾಡಿದಿರಿ? ಇವತ್ತು ಏಷ್ಯಾ ಕಪ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಪಂದ್ಯಾಟ ಇದೆ. ಆಪರೇಷನ್ ಸಿಂಧೂರ್ ನಂತರ ಇದೊಂದು ಫಸ್ಟ್ ಟೈಮು ನಮ್ಮ ವೈರಿ ರಾಷ್ಟ್ರ ಇಂಡಿಯಾ ಪಾಕಿಸ್ತಾನ ನಡುವೆ ಮ್ಯಾಚ್. ಆಪರೇಷನ್ ಸಿಂಧೂರ್ ಹೆಂಗ್ ಗೆದ್ವೋ ಈ ಮ್ಯಾಚ್ ಕೂಡ ಹಂಗೆ ಗೆಲ್ತೀವಿ ಅಂತ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇದೆ. ಯಾರ್ಯಾರ ಮೇಲೆ ನಿರೀಕ್ಷೆ ಇದೆ, ಯಾರೆಲ್ಲ ಚೆನ್ನಾಗಿ ಆಡ್ಬೋದು ಇವತ್ತು ಅನ್ನುವಂತ ನಿರೀಕ್ಷೆ ಮಾಡಿದ್ರಿ? ಸರ್, ಎಲ್ಲ ಯಂಗ್ಸ್ಟರ್ಸ್ ಟೀಮಲ್ಲಿ ಇದ್ದಾರೆ. ಈಗ ಎಲ್ಲ ಸೀನಿಯರ್ಸ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಒಂದು ಅನುಪಸ್ಥಿತಿಯಲ್ಲಿ ಆಡ್ತಾ ಇದ್ದಾರೆ. ಸೂರ್ಯಕುಮಾರ್ ಯಾದವ್ ನೇತೃತ್ವದಲ್ಲಿ ಅತ್ಯುತ್ತಮವಾದ ಒಂದು ತಂಡ ಇದೆ. 100% ಗೆದ್ದೇ ಗೆಲ್ತಾರೆ. ಸರ್, ಇವತ್ತು ಕೊಹ್ಲಿ ಅವರು ಪಂದ್ಯಾವಳಿಯಲ್ಲಿ ಇಲ್ಲ, ರೋಹಿತ್ ಶರ್ಮಾ ಅವರು ಇಲ್ಲ, ಯಾವ ರೀತಿಯಾದಂತಹ ನಿರೀಕ್ಷೆ ಇದೆ ಇವತ್ತು ಅಂತ? 100% ನಮ್ಮ ಇಂಡಿಯಾ ಟೀಮಿಗೆ ಪಾಕಿಸ್ತಾನ ಟೀಮು ಸರಿಸಾಟಿ ಅಲ್ವೇ ಅಲ್ಲ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ಅನುಪಸ್ಥಿತಿ ಇದ್ರೂ ಅವ್ರ ಮಾರ್ಗದರ್ಶನ ಅವ್ರಿಗೆ ಇದ್ದೇ ಇರುತ್ತೆ. ಯಂಗ್ ಟೀಮು ಇಂಡಿಯಾ ಟೀಮು ಪಾಕಿಸ್ತಾನದ ಮೇಲೆ 200+ ರನ್ ಹೊಡಿತಾರೆ. 100% ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಅದರಲ್ಲೂ ಪ್ರಮುಖವಾಗಿ ಪಾಕಿಸ್ತಾನದ ಹಲವಾರು ಬಾರಿ ಪಾಕಿಸ್ತಾನದ ಪಂದ್ಯಾವಳಿ ಬೇಡ, ಪಾಕಿಸ್ತಾನದ ವಿರುದ್ಧ ಪಂದ್ಯ ಆಡೋದು ಬೇಡ ಅಂತ ಇದ್ರು. ಇವತ್ತು ಪಂದ್ಯಾವಳಿ ಇದೆ, ಏನ್ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ನಮಗನ್ಸಿದ ಪ್ರಕಾರ ವೈರಿ ರಾಷ್ಟ್ರ ಪಾಕಿಸ್ತಾನದ ಮೇಲೆ ಆಡೋದು ನಮ್ಗೆ ಇಷ್ಟ ಇಲ್ಲ. ಎಲ್ಲ ಇದು ಅನುಮತಿ BCCI ಯಾವುದೆಲ್ಲ ಅನುಮತಿ ಕೊಟ್ಟಿರ್ಬೋದು. ಅದಕ್ಕೆ ಕ್ರೀಡಾ ಸ್ಫೂರ್ತಿಯಿಂದ ಆಡಿದ್ರು ಏನು ತೊಂದರೆ ಇಲ್ಲ, ಆಡ್ಬೋದು. ಬಟ್ ವೈರಿ ರಾಷ್ಟ್ರದ ಮೇಲೆ ಆಡೋದು ಅಷ್ಟು ಸೂಕ್ತ ಅಲ್ಲ, ಅದನ್ನು ನಾವು ತ್ಯಜಿಸ್ಬೋದಿತ್ತು ಅಂತ ನಮಗನ್ಸುತ್ತೆ. ಸರ್, ಮತ್ತೊಬ್ಬ ಕ್ರೀಡಾಪಟುಗಳಿದ್ದಾರೆ. ನಿಮಗೆ ಇವತ್ತು ಯಾರಾದರೂ ಸೆಂಚುರಿ ಹೊಡಿಬೋದು ಅನ್ಸುತ್ತಾ? ಯಾರಾದರೂ ಉತ್ತಮವಾಗಿ ವಿಕೆಟ್ ತೆಗಿಬೋದು ಅನ್ಸುತ್ತಾ? ಯಾವ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಮಾಡಿದಿರಿ? ಈಗ ಬೆಸ್ಟ್ ಅಂದ್ರೆ ಅಭಿಷೇಕ್ ಶರ್ಮಾ ಅವರು ಇದ್ದಾರೆ. ಅಭಿಷೇಕ್ ಶರ್ಮಾ ಅವರು ಚೆನ್ನಾಗಿ ಆಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಅದು ಬಿಟ್ಟರೆ ಗಿಲ್ ಒಳ್ಳೆ ಓಪನಿಂಗ್. ಅಭಿಷೇಕ್ ಶರ್ಮಾ ಮತ್ತು ಗಿಲ್ ಆಡಿದ್ರೆ 200 T20 ಆಗಿದ್ರೆ 200+ ಇರುತ್ತೆ. 50 ಹೋಗಿರೋದ್ರೆ 300+ ಸಮೇತ ಹೊಡೆಯೋ ಚಾನ್ಸಸ್ ಎಲ್ಲ ಇದೆ. ಈಗ ಒನ್ ಸೈಡೆಡ್ ಮ್ಯಾಚ್ ಆಗ್ಬೋದು. ಬುಮ್ರಾ ಬೇರೆ ಒಳ್ಳೆ ಫಾರ್ಮಲ್ಲಿ ಇದ್ದಾರೆ, ಅವರು ಸಮೇತ ವಿಕೆಟ್ ಎತ್ತು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ. ಒಟ್ಟಿನಲ್ಲಿ ಭಾರತ ಯಾವ ರೀತಿಯಾದಂತಹ ಗೆಲುವನ್ನು ಪಡಿಬಹುದು? ಏನು ಕೊನೆ ಕ್ಷಣದವರೆಗೂ ಕೂಡ ಈ ಪಂದ್ಯ ಫೈಟ್ ಇರ್ಲಿಕ್ಕೆ ನೋಡ್ತೀರಾ, ಅಥವಾ ಒನ್ ಸೈಡ್ ಮ್ಯಾಚಸ್ ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ? ಇಲ್ಲ, ಒನ್ ಸೈಡ್ ಮ್ಯಾಚ್ ಆಗುತ್ತೆ. ಯಾಕಂದ್ರೆ ಫುಲ್ಲಿ ಪ್ರಿಪೇರ್ಡ್ ಆದ ನಮ್ಮ ಇನ್ನೊಂದು ಟೀಮ್ ಬೇಕಾದ್ರೆ ಆಡಿಸ್ಬೋದಾಗಿತ್ತು ಅಂತ ಡಮ್ಮಿ ಟೀಮೇ ಇರೋದು ಏಷ್ಯಾ ಕಪ್ ಅಲ್ಲಿ. ಸೊ ಒನ್ ಸೈಡ್ ಆಗಿ ನಾವು ಗೆಲ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಟ್ನಲ್ಲಿ ದುಬೈನಲ್ಲಿ ನಡೀತಾ ಇರತಕ್ಕಂತಹ ಏಷ್ಯಾ ಕಪ್ನ ಇಂಡೋ ಪಾಕ್ ಕದನಕ್ಕೆ ಕೋಟೆನಾಡಿನ ಕ್ರೀಡಾ ಅಭಿಮಾನಿಗಳು ಕೂಡ ಕಾತರರಾಗಿದ್ದಾರೆ. 100ಕ್ಕೆ 100 ಇಂಡಿಯಾ ಈ ಬಾರಿಯೂ ಕೂಡ ಪಾಕಿಸ್ತಾನವನ್ನ ಮಡಿಸಿ ಗೆದ್ದು ಬೀಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.